ಹೇಳಿ ಭಾಗ್ಯ ಅವ್ರೆ, ಒಬ್ಬ ಸೂಪರ್ ವುಮೆನ್ ತರ ಸರಿಯಾದ ಸಮಯಕ್ಕೆ ಬಂದು ಇಬ್ರು ಮಕ್ಕಳ ಪ್ರಾಣನ ಕಾಪಾಡಿದೀರಾ. ಈಗ ನಿಮ್ಗೆ ಹೇಗನ್ನಿಸ್ತಾ ಇದೆ? ನಿಜವಾಗ್ಲೂ ಈ ತರದ ಅಪಾಯ ಯಾರಿಗೂ ಆಗ್ಬಾರ್ದು. ಇಂಥ ಗಂಡಾಂತರ ಯಾರ ಜಾತಕದಲ್ಲೂ ಇರಬಾರ್ದು. ಯಾಕಂದ್ರೆ ಒಬ್ರು ಪ್ರಾಣಕ್ಕೇನಾದ್ರೂ ಆದ್ರೆ ಅವ್ರ ಕುಟುಂಬ ಎಷ್ಟು ಕಷ್ಟಪಡುತ್ತೆ, ಎಷ್ಟು ಕಣ್ಣೀರ್ ಹಾಕುತ್ತೆ. ಇವತ್ ಒಂದ್ ಕುಟುಂಬ ಕಣ್ಣೀರ್ ಹಾಕ್ತಿರೋ ಹಾಗೆ ಆ ಭಗವಂತ ನಾನು ಈ ಮಕ್ಳ ಪ್ರಾಣ ಕಾಪಾಡೋ ಹಾಗೆ ಮಾಡ್ದ. ಸಮಯಕ್ಕೆ ಸರಿಯಾಗಿ ನೀವು ಬೆಂಕಿ ಆರಿಸಿರ್ಲಿಲ್ಲ ಅಂತಿದ್ರೆ ಮಕ್ಕಳ ಪ್ರಾಣನೇ ಹೋಗಿರೋದು ಅಂತ ಎಲ್ರೂ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಹೌದು, ಆ ಸಮಯಕ್ಕೆ ಅಕ್ಕಪಕ್ಕ ಯಾರೂ ಇರ್ಲಿಲ್ಲ. ನನಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಹತ್ರ ಇರೋ ಒಂದ್ ವಾಟರ್ ಟ್ಯಾಂಕ್ ಇಂದ ಬಿಂದ್ಗೆಲ್ ನೀರ್ ತಗೊಂಡ್ ಬಂದು ಬೆಂಕಿನ ಆರಿಸ್ಬೇಕಾಯ್ತು. ಗ್ರೇಟ್ ಭಾಗ್ಯ ಅವ್ರೆ. ಯಾರಾದ್ರೂ ಈ ಸಿಚುವೇಶನ್ ನೋಡಿದ್ರೆ ಭಯ ಪಟ್ಕೊಂಡು ದೂರ ಹೋಗ್ತಾರೆ, ಆದ್ರೆ ನೀವು ಧೈರ್ಯವಾಗಿ ಮುಂದೆ ನುಗ್ಗಿದ್ದೀರಾ. ಅಮೂಲ್ಯವಾದ ಜೀವನ ಕಾಪಾಡಿದ್ದೀರಾ. ಯು ಆರ್ ಎ ಬ್ರೇವ್ ವುಮೆನ್. ಸಲ್ಯೂಟ್ ಟು ಯು. She is really a great woman. ಇಂಥವ್ರು ಇರೋದ್ರಿಂದಾನೇ ಎಷ್ಟೋ ಸಲ ಇಂಥ ಅಪಾಯದಿಂದ ಜನಗಳು ಸೇವಾಗಿ ಉಳ್ಕೊಳ್ಳೋದು. ಪ್ರಿಯಾ, ಆ ಹುಡುಗಿ ಯಾರು ಅಂತ ತಿಳ್ಕೊ. ಅವ್ರು ಬೇರೆ ಯಾರೂ ಅಲ್ಲ, ಅರವಿಂದ ಮಾಲಿನಿ ಅವ್ರ ಸೊಸೆ. ಅರವಿಂದ ಅವ್ರೆ, ನಿಜನಾ? ಅವ್ರು ನಿಮ್ ಸೊಸೆನಾ? ಹೌದು ಬಿಂದು ಅವ್ರೆ. ಮತ್ತೆ ಫೋಟೋ ಶೂಟಿಗೆ ಅವ್ರು ಬರ್ಲಿಲ್ವಲ್ಲ? ಅವಳಿಗೊಂದು ಮುಖ್ಯವಾದ ಕೆಲಸ ಇದ್ದು ಹೋಗಿದ್ದಾಳೆ. ಅದನ್ನು ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾಳೆ. ಓ ಹೌದಾ, ಸರಿ. ಹಾಗಾದ್ರೆ ಭಾಗ್ಯ ಅವ್ರು ಬಂದ್ ಕೂಡಲೇ ಫೋಟೋ ಶೂಟ್ ಮಾಡೋಣ. ಅವಳು ಬರೋದಕ್ಕೆ ಲೇಟ್ ಆಗತ್ತನ್ಸತ್ತೆ. ಅವಳಿಗೋಸ್ಕರ ಫೋಟೋಶೂಟ್ ಯಾಕೆ ನಿಲ್ಸೋದು? ಈ ಫೋಟೋಶೂಟ್ ಮೇನ್ ಉದ್ದೇಶನೇ ಮಿತ್ರ ಅವ್ರ ಫ್ಯಾಮಿಲಿ ಫೋಟೋನ ಮ್ಯಾಗಝೀನಲ್ಲಿ ಹಾಕೋದು. ಅವ್ರ ಹೆಂಡತಿ ಫೋಟೋನೇ ಇಲ್ದಿದ್ರೆ ಶೂಟ್ ಹೇಗೆ ಫುಲ್ಫಿಲ್ ಆಗತ್ತೆ? ಹಾಗಲ್ಲ ಹಿಮಬಿಂದು ಅವರೇ, ಅವಳಿಗೋಸ್ಕರ ನಿಮ್ ಕೆಲ್ಸಕ್ಕೆ ಸುಮ್ಮನೆ ಪ್ರಾಬ್ಲಮ್ ಅಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಭಾಗ್ಯ ಅವ್ರು ಯಾವತ್ತು ಅವೈಲೇಬಲ್ ಇರ್ತಾರೋ ಆವತ್ತೇ ಈ ಫೋಟೋಶೂಟ್ ಮಾಡೋಣ. ಇಷ್ಟು ದಿನ ಕಾದು ಇವಾಗ ಬಂದಿದ್ದ ಅದೃಷ್ಟ ಇವಾಗ ಇವಳಿಂದ ಹೋಗತ್ತಾ? ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅರವಿಂದ ಅವ್ರೆ, ಏನಂತೀರಿ? ಬಿಂದು ಅವರೇ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಫೋಟೋಶೂಟ್ ಪೋಸ್ಟ್ಪೋನ್ ಮಾಡೋದೇನಕ್ಕೆ? ನನ್ನ ಸೊಸೆ ಕೂಡ ಬಂದ್ಬಿಡ್ತಾಳೆ.
ಮಿತ್ರ ಹೋಗಿ ಭಾಗ್ಯನ್ ಕರ್ಕೊಂಡ್ ಬಾ. ಮಾಮ್, ನಿಜವಾಗ್ಲೂ ಹೌದು ಮಿತ್ರ, ಫ್ಯಾಮಿಲಿ ಫೋಟೋ ಅಂದಮೇಲೆ ಫ್ಯಾಮಿಲಿಯವ್ರು ಎಲ್ಲರೂ ಇರ್ಬೇಕಲ್ವಾ? ಹೋಗು. ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯ ಮಿತ್ರ? ಅವಳು ಬರೋದಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ನೀನೇ ಹೋಗಿ ನಿನ್ ಹೆಂಡ್ತಿನ ಕರ್ಕೊಂಡ್ ಬಾ. ಓಕೆ ಡ್ಯಾಡ್. ಅಲ್ಲಿ ಫೋಟೋ ಶೂಟ್ ಇಟ್ಕೊಂಡು ಮಿತ್ರ ಅವರು ನನಗ್ ಫೋನ್ ಮಾಡಿ ಬರ್ತಿದ್ದೀನಿ ಅಂತ ಯಾಕೆ ಹೇಳಿದ್ರು? ಭಾಗ್ಯ, ನಾವು ಮ್ಯಾಗಝಿನ್ ಸ್ಟುಡಿಯೋಗೆ ಹೋಗ್ಬೇಕು. ನಡಿ. ಬೇಡ ಅಂತ ಬಿಟ್ಟು ಹೋದ್ರಲ್ಲ, ಮತ್ತೆ ಬೇಕು ಅಂತ ಯಾಕೆ ಇಲ್ಲಿಗೆ ಬಂದ್ರಿ? ಫ್ಯಾಮಿಲಿ ಫೋಟೋಲಿ ಮನೆ ಸೊಸೆ ಆಗಿರೋ ನೀನು ಕೂಡ ಇರಬೇಕು ಅಂತ ಅವರು ಕಂಡೀಷನ್ ಹಾಕಿದ್ರು. ಓ, ಅವ್ರ ಕಂಡೀಷನ್ ಹಾಕಿದ ಮಾತ್ರಕ್ಕೆ ನಿಮ್ಗೆ ನನ್ ನೆನ್ಪಾಯ್ತು. ನಾನು ಬರ್ಲೇಬೇಕು ಅಂದಿದ್ದಕ್ಕೆ ಇಷ್ಟ ಅವಸರವಾಗಿ ಓಡ್ಕೊಂಡು ಕಾರಲ್ಲಿ ಬಂದ್ರಿ ಅಲ್ವಾ? ಭಾಗ್ಯ, ಪ್ಲೀಸ್, ಚರ್ಚೆ ಮಾಡೋದಕ್ಕೆ, ವಾದ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ದಯವಿಟ್ಟು ನನ್ನ ಮಾತು ಕೇಳು, ಕಾರ್ ಹತ್ತು. ನಾನ್ ಮನೆ ಸೊಸೆ ಅಂತ ಯಾರೋ ಒಬ್ರು ಹೇಳೋವರ್ಗೂ ನಿಮಗ್ ನೆನ್ಪಿರ್ಲಿಲ್ವಾ? ನಾನ್ ಕೂಡ ನಂದನ್ ಕುಟುಂಬದಲ್ಲಿ ಒಬ್ಳು ವ್ಯಕ್ತಿ ಅಂತ ಆ ಮ್ಯಾಗಝಿನ್ ಅವ್ರು ಹೇಳೋವರ್ಗೂ ನಿಮ್ ಮನ್ಸಿಗೆ ಅನ್ಸಿರ್ಲಿಲ್ಲ ಅಲ್ವಾ? ಭಾಗ್ಯ, ಪ್ಲೀಸ್, ಏನಾದ್ರೂ ಇದ್ರೆ ನಾವ್ ಆಮೇಲೆ ಮಾತಾಡ್ಕೊಳ್ಳೋಣ. ಮೊದ್ಲು ಇಲ್ಲಿಂದ ಹೊರಡೋಣ. ನಾನ್ ಬರಲ್ಲ ಮಿತ್ರ ಅವ್ರೆ. ವಾಟ್? ಬರಲ್ವಾ? ಒಂದ್ಸಲ ನಿಮ್ ಅಗತ್ಯಕ್ಕೆ ನನ್ನ ಬಳಸ್ಕೊಂಡಾಗ ಅಮಾಯಕಿ ತರ ಮೋಸ ಹೋದೆ. ನೀವ್ ಮಾಡ್ತಿರೋ ದ್ರೋಹ ಅರ್ಥನೇ ಆಗ್ದೆ ನಿಮ್ ಮುಂದೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡೆ. ಒಂದ್ಸಲ ಮೋಸ ಹೋಗಿದ್ ಸಾಲ್ದ? ನಿಮ್ ಅಗತ್ಯಕ್ಕೆ ಬಳಸ್ಕೊಂಡಾಗೆಲ್ಲ ನಾನ್ ಕೂಡ ಮೋಸ ಹೋಗ್ತಾನೆ ಇರ್ಬೇಕಾ? ಭಾಗ್ಯ, ಜಸ್ಟ್ ಫೋಟೋ ಶೂಟ್ಗೋಸ್ಕರ ನೀನನ್ ಬಾ ಅಂತಿರೋದು. ಅದನ್ ಬಿಟ್ಟು ನಿನಗ್ ಮೋಸ ಮಾಡಕ್ಕೂ ಅಲ್ಲ, ದ್ರೋಹ ಮಾಡಕ್ಕೂ ಅಲ್ಲ. ನಿಮ್ಗೆ ಅಗತ್ಯ ಇದ್ದಾಗ ಮನುಷ್ಯನ ಬಳಸ್ಕೊಳ್ಳೋದು ನಿಮ್ಗೆ ಅಭ್ಯಾಸ ಏನೋ. ಯೂಸ್ ಮಾಡ್ಕೋತಾರೆ ಅಂತ ಗೊತ್ತಿದ್ರು ಅವ್ರ ಹಿಂದೆ ಹೋಗೋದು ನನಗ್ ಅಭ್ಯಾಸ ಇಲ್ಲ. ಪ್ರತಿ ವಿಷಯಕ್ಕೂ ನಮ್ಮ ಮದ್ವೆನ ಅಡ್ಡ ಇಟ್ಕೊಂಡು ಮಾತಾಡ್ಬೇಡ ಭಾಗ್ಯ. ಮಾತಾಡ್ಲೇಬೇಕು ಮಿತ್ರ ಅವ್ರೆ, ಮಾತಾಡ್ತೀನಿ. ಆ ಮದ್ವೆಯಿಂದ ಎಲ್ರ ಜೀವನ ಬದ್ಲಾಯ್ತು. ಮನುಷ್ಯರು ಮನಸ್ಥಿತಿ ಬದ್ಲಾಯ್ತು. ಮನುಷ್ಯರು ವರ್ತನೆ ರೀತಿ ಬದ್ಲಾಯ್ತು. ಅದಕ್ಕೆ ಆ ಮದ್ವೆನ ಸೇರ್ಸೇ ಮಾತಾಡ್ಬೇಕು. ಅಲ್ದೆ ನಿಮ್ಗೆ ಹೆಂಡತಿಯಾಗಿ ಆ ಮನೆಗ್ ಸೊಸೆಯಾಗಿ ನಾನಿರೋದು ಇಷ್ಟ ಇಲ್ಲ ಅಂತ ಬೆಳಗ್ಗೆನೆ ಹೇಳಿದ್ರಲ್ಲ, ಮರ್ತ್ ಬಿಟ್ರಾ? ನೀನು ನನ್ನ ಹೆಂಡತಿಯಾಗಿ ಮನೆ ಸೊಸೆಯಾಗಿರೋದು ನನಗೂ ಇಷ್ಟ ಇಲ್ಲ. ಅದನ್ನೇ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಯಾವ ಅಧಿಕಾರ ಇದೆ ಅಂತ ಬಂದ್ರಿ? ಏನ್ ಹಕ್ಕಿದೆ ಅಂತ ನಿಮ್ ಜೊತೆ ಬಾ ಅಂತಿದ್ದೀರಾ? ನನಗೀಗ ಅರ್ಥ ಆಯ್ತು ಭಾಗ್ಯ. ನಾನೇನೋ ಆವೇಶದಲ್ಲಿ ಹಾಗೆ ಮಾತಾಡ್ಬಿಟ್ಟೆ. ಅದನ್ನಿಟ್ಕೊಂಡು ಈಗ ನನ್ನ ಎದುರಿಗೆ ಸಾಧಿಸ್ತಾ ಇದ್ಯಾ. ಚಿಕ್ಕ ವಿಷಯನ ದೊಡ್ಡದ್ ಮಾಡಕ್ ನೋಡ್ತಿದ್ಯಾ, ಅಷ್ಟೇ ತಾನೆ? ಸರಿ, ನಡೆದಿದ್ದಕ್ಕೆಲ್ಲ ಐ ಆಮ್ ವೆರಿ ವೆರಿ ಸಾರಿ. ನಾನು ಹಾಗೆ ಮಾತಾಡಿದ್ದಕ್ಕೆ ನನ್ನ ಕ್ಷಮಿಸು. ಈಗ್ಲಾದ್ರೂ ಬಾ. ಇಲ್ಲ ಮಿತ್ರ ಅವ್ರೆ, ನಾನ್ ನಿಮ್ ಜೊತೆ ಬರಲ್ಲ. ಭಾಗ್ಯ, ನೀನು ಬರ್ದೇ ಹೋದ್ರೆ ಅಮ್ಮನ್ ಮರ್ಯಾದೆ ಹೋಗುತ್ತೆ. ನಮ್ ಕುಟುಂಬದ ಮೇಲಿರೋ ಗೌರವ ಕಡಿಮೆ ಆಗುತ್ತೆ. ನಿಮ್ ಸೊಸೆ ಯಾಕೆ ಬಂದಿಲ್ಲ ಅಂತ ಅವ್ರು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೇ ಇರೋದಿಲ್ಲ.
ಅವ್ರ ಮುಂದೆ ನಾವು ತಲೆ ತಗ್ಸೋಂಥ ಪರಿಸ್ಥಿತಿನ ಊಹೆ ಮಾಡ್ಕೊ. ಅಮ್ಮ ಭಾಗ್ಯ, ನೀನು ನಂದನ್ ಕುಟುಂಬದ ಸೊಸೆ ಅಂತ ಈ ಕುಟುಂಬ ಗುರುತಿಸ್ದೆ ಹೋದ್ರೂ ಸಮಾಜ ಗುರುತಿಸ್ತಾ ಇದೆ. ಮನಸ್ಸಲ್ಲಿ ಏನೂ ಇಟ್ಕೊಳ್ದೆ ದಯವಿಟ್ಟು ಬಾಮ್ಮ ಇಲ್ಲಿಗೆ. ನೀನ್ ಬರ್ದೇ ಹೋದ್ರೆ ಈ ಮನೆ ಗೌರವ ಮಣ್ಪಾಲಾಗೋಗುತ್ತಮ್ಮ. ನಿನ್ನ ಮೂಲಕನೇ ಮತ್ತೆ ಇದಾಯ್ತು ಅಂತ ಇವರೆಲ್ಲ ನಿನ್ನನ್ನ ಆಡ್ಕೊಳ್ಳೋದು ನನಗಿಷ್ಟ ಇಲ್ಲಮ್ಮ. ಅದಕ್ಕೆ ಬಾಮ್ಮ, ದಯವಿಟ್ಟು ನನ್ನ ಮಾತನ್ನು ಕೇಳಿ ಬಾಮ್ಮ. ಭಾಗ್ಯ ಪ್ಲೀಸ್ ಹೊರಡೋಣ, ನಡಿ. ಸರಿ ಮಿತ್ರ ಅವ್ರೆ, ಬರ್ತೀನಿ. ಆದ್ರೆ ನೀವ್ ಕರೆದ್ರಿ ಅಂತನೋ ಅಥವಾ ನಂದನ್ ಕುಟುಂಬಕ್ಕೆ ಸೊಸೆಯಾಗಿ ಅಲ್ಲಿ ಮ್ಯಾಗ್ಝಿನ್ ಫೋಟೋದಲ್ಲಿ ಇರ್ಬೇಕು ಅಂತನೋ ಬರ್ತಿಲ್ಲ. ನಂದನ್ ಕುಟುಂಬದ ಮರ್ಯಾದೆ ಹೋಗ್ಬಾರ್ದು ಅಂತ ಬರ್ತೀನಿ. ಒಪ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಡಿ. ಮತ್ತೆ ಈ ಗಾಡಿ ಮೆಕ್ಯಾನಿಕ್ ಕಾಲ್ ಮಾಡಿದ್ದೀನಿ, ಬರ್ತಿದ್ದಾನೆ. ಇನ್ನೊಂದ್ಸಲ ಫೋನ್ ಮಾಡಿ ನೋಡಿರಿ. ಈಗ ತಾನೇ ಮಾಡಿದ್ದೆ ಅರವಿಂದ. ಆಲ್ಮೋಸ್ಟ್ ಹತ್ರದಲ್ಲೇ ಇದಾರಂತೆ, ಬಂದ್ಬಿಡ್ತಾರೆ ಇರೋ. ಏನ್ ಆಂಟಿ ಹೀಗಾಯ್ತು? ಭಾಗ್ಯ ಸೋತ್ ಹೋದ್ಲು, ನಾನೇ ವಿನ್ ಆದೆ ಅಂತ ಅನ್ಕೊಂಡೆ. ಆದ್ರೆ ಈಗ ನೋಡಿ, ಟಿವಿ ಚಾನೆಲ್ ವೇದಿಕೆ ಮೇಲೆ ತನ್ನ ಗೆಲುವಿನ ಝಂಡ ಹಾರಿಸಿ ಈಗ ನಾನ್ ತಲೆ ತಗ್ಸೋ ಹಾಗಾಯ್ತು. ಆಕ್ಚುಲಿ ಈ ಫೋಟೋಶೂಟಲ್ಲಿ ಆ ಭಾಗ್ಯ ಇರಬಾರ್ದು ಅಂತ ಅನ್ಕೊಂಡ್ರೆ ಕೊನೆಗೆ ಇರೋರೆಲ್ಲ ಭಾಗ್ಯಗೋಸ್ಕರ ಕಾಯೋ ಪರಿಸ್ಥಿತಿ ಬಂದ್ಬಿಡ್ತು. ಕೂಲ್ ಮನೀಷಾ, ಕೆಲವೊಂದ್ಸಲ ಪರಿಸ್ಥಿತಿಗಳು ನಮ್ ಕೈ ಜಾರ್ ಹೋದ್ಮೇಲೆ ಮನ್ಸು ಸ್ಟ್ರಾಂಗ್ ಆಗಿರ್ಬೇಕು, ಮಾತು ನಮ್ ಕಂಟ್ರೋಲಲ್ಲೇ ಇರ್ಬೇಕು. ಇಲ್ಲಾಂದ್ರೆ ನಮ್ ಕೈಯಾರೆ ನಾವೇ ತಪ್ಪು ಮಾಡೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀವಿ. ಬಾ ಭಾಗ್ಯ. ಅಮ್ಮ ಭಾಗ್ಯ, ಬಂದ್ಯಾ? ನಮ್ಮ ಫ್ಯಾಮಿಲಿ ಫೋಟೋಲಿ ನೀನಿಲ್ದೆ ಹೋದ್ರೆ ಹೇಗೆ ಹೇಳಮ್ಮ? ಭಾಗ್ಯ ಅವರೇ, ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಫೈರ್ ಆಕ್ಸಿಡೆಂಟಿಂದ ಆ ಮಕ್ಕಳನ್ನ ಕಾಪಾಡಿದ್ದೀರಿ. ನಿಮ್ಗೇನಾಗತ್ತೆ ಅಂತಾನು ಯೋಚನೆ ಮಾಡ್ದೆ ಆ ಮಕ್ಕಳ ಭವಿಷ್ಯನ ಜೋಪಾನ್ವಾಗಿ ಅವ್ರ ಕೈಯಲ್ಲಿಟ್ರಿ. ಇವತ್ತು ನೀವು ಎಷ್ಟೋ ಜನ ಹೆಣ್ಮಕ್ಳಿಗೆ ಆದರ್ಶ ಆಗಿದ್ದೀರಿ. ನಿಮ್ಮನ್ನ ನೋಡೋಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಆ್ಯಂಡ್ ನಿಮ್ಮನ್ನ ಮೀಟ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಕೂಡ ಆಗ್ತಿದೆ. ಅಯ್ಯೋ, ಇಷ್ಟಕ್ಕೆ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಮೇಡಮ್? ಮತ್ತಿನೇನು, ಅಂಥ ಸಾಹಸ ಯಾರಾದ್ರೂ ಮಾಡ್ತಾರಾ? ಅಂತ ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಗೋದು ಕೂಡ ತುಂಬಾ ಮುಖ್ಯ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಸಡನ್ ಆಗಿ ನನ್ ಗಾಡಿ ಪಂಚರ್ ಆಗೋಯ್ತು. ಏನ್ ಮಾಡೋದಂತ ಗೊತ್ತಾಗ್ದೆ ತಳ್ಕೊಂಡು ಹೋಗ್ತಿದ್ದೆ. ಅಷ್ಟ್ರಲ್ಲಿ ಸುಸ್ತಾಗಿ ಒಂದ್ ಕಡೆ ನಿಂತ್ಕೊಂಡೆ. ಆಗ್ಲೇ ಫೈರ್ ಆಕ್ಸಿಡೆಂಟ್ ಆಗಿದ್ದು. ನನ್ ಗಾಡಿ ಕರೆಕ್ಟ್ ಆಗಿದ್ದಿದ್ರೆ ನಾನು ಹೊರಟೋಗಿರ್ತಿದ್ದೆ. ಆ ಪರಿಸ್ಥಿತಿಲಿರೋ ಮಕ್ಕಳನ್ನ ಕಾಪಾಡಕ್ಕಾಗ್ತಿರ್ಲಿಲ್ಲ. ಯಾವ ದೇವ್ರೋ ಮನಸ್ ಮಾಡಿ ನನ್ನ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಕಳಿಸ್ಕೊಟ್ಟ. ಛೇ, ನಾನ್ ಮಾಡಿರೋ ಒಂದ್ ತಪ್ಪಿಂದ ನನಗೆ ಪ್ರಾಬ್ಲಮ್ ಆಗೋ ಥರ ಆಯ್ತು ಆಂಟಿ.
ಭಾಗ್ಯಂಗ್ ಕಷ್ಟ ಕೊಡೋಣ ಅಂತ ಏನೋ ಮಾಡಿ ಕೊನೆಗೆ ಅವಳಿಲ್ ಬರೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಛೀ! ಏನಾದ್ರೇನು ಇವತ್ತೊಂದೊಳ್ಳೆ ಕೆಲಸ ಮಾಡಿ 10 ಜನಕ್ಕೆ ಆದರ್ಶ ಆಗಿದ್ದೀರಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸರಿ ಸರಿ, ನಿಮ್ ಫ್ಯಾಮಿಲಿ ಫೋಟೋಲಿ ನೀವು ಇರ್ಬೇಕು. ನಿಮ್ಗೋಸ್ಕರ ಸೇಮ್ ಡ್ರೆಸ್ ಕೋಡಲ್ಲಿ ಒಂದ್ ಡ್ರೆಸ್ ತರಿಸಿದ್ದೀನಿ. ಪ್ರಿಯಾ, ಮೇಡಮ್ ಮೇಡಮ್ನ ಕರ್ಕೊಂಡು ಹೋಗಿ ರೆಡಿ ಮಾಡಿ. ಮೇಡಮ್ ಬನ್ನಿ ಮೇಡಮ್. ಸರ್, ಫೋಟೋಶೂಟ್ ಫಸ್ಟ್ ಫ್ಲೋರಲ್ಲಿರುತ್ತೆ, ಪ್ಲೀಸ್ ಕಮ್. ಬಾ ಅರವಿಂದ. ಎಕ್ಸ್ಕ್ಯೂಸ್ ಮೀ. ಓಕೆ ಮೇಡಮ್. ಮಿತ್ರ, ಮಿತ್ರ, ನಿನ್ ಲೇಸರ್ ಬಟನ್ ಬಿಚ್ಚೋಗಿದೆ. ಹೀಗಿದ್ರೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ ಅಲ್ವಾ? ಬೇಕು ಬೇಡಗಳನ್ನ ನೋಡ್ಕೊಳ್ಳೋಕೆ ನಾನಿದ್ದೀನಲ್ವಾ? ನೀನ್ ಫ್ರೆಂಡ್ ಆಗಿರೋದ್ರಿಂದ ಫ್ರೆಂಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಮಿತ್ರ ಅವ್ರೆ,
ಇವ್ರು ನಿಮ್ಮ ಫ್ರೆಂಡ್ ಅಷ್ಟೇನಾ? ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ? ಹೌದು, ಮನೀಷಾ ನನ್ನ ಮಗನ ಫ್ರೆಂಡು. ಓ ಹೌದಾ? ಐ ಆಮ್ ಸಾರಿ ಸರ್. ಈ ಗ್ರೂಪ್ ಫೋಟೋಲಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರಬೇಕು. ಫ್ರೆಂಡ್ಸ್ನ ರಿಲೇಟಿವ್ಸ್ನ ಅಲೋ ಮಾಡಲ್ಲ.